ಎಕ್ಸ್ಪೋಜರ್ ಸರಿ ಮಾಡೋದ್ರಲ್ಲೇ ಅರ್ಧ ವೀಡಿಯೋ ಆಯಿತು. ಸೊ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಅನದರ್ ಲಾಗ್, ಅನದರ್ ಡೇ. ಸೊ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದು. ನೆನ್ನೆನೋ ದೇವಸ್ಥಾನ ಲಾಗೇ ಆಯಿತು, ಇವತ್ತು ದೇವಸ್ಥಾನನೇ ಸ್ಟಾರ್ಟ್ ಮಾಡಿರೋದು. ಸೋಮವಾರ ಅಂಥೇಳಿ ನಮ್ಮ ಬಾಸು ಶಿವಣ್ಣವ್ರ ಹತ್ರ ಬಂದಿದ್ವಿ. ಸ್ಯಾಂಡಲ್ವುಡ್ ಶಿವಣ್ಣ ಅಲ್ಲ, ಇವರು ಕೈಲಾಸ ಶಿವಣ್ಣ. ಸೊ ಅನದರ್ ಡೇ, ಅನದರ್ ಲಾಗ್. ಬ್ಯಾಕ್ ಟು ಮೈ ಫ್ರೆಂಡ್ ರೂಮ್. ನೋಡಿ, ನವೀನ ಡಿಸ್ಟರ್ಬ್ ಮಾಡ್ತಾವನೆ. ಏನೇ ಮಾತಾಡೋದು ಲಾಗಲ್ಲಿ ಹೋಗುತ್ತೆ, ಹುಷಾರಾಗಿ ಮಾತಾಡು. ನನ್ ಮಕ್ಳ ಅಲ್ಲಿ 2 ದಿನ ಹಾಕ್ಬಿಟ್ಟಿರ ಅಲ್ಲಿ. ನಮ್ಮ ಹತ್ರ ಇಟ್ಕೋಬೇಡ, ನಮ್ಮ ಹತ್ರ ಬೇಡ. ಅಲ್ಲ ಗುರು, ಅವಳು ಸೀರಿಯಸ್ ಆಗಿ ಕೇಳ್ತಿಲ್ಲ. ನಿಜ ಹೇಳಿ, ಒಂಥರ ಖುಷಿಯಾಗಿರ್ತಿರು ನಾವು ಹೋದಾಗಂತ. ಹೌದು, ಅದಕ್ಕೆ ಒಂದು ನಾವು ಮಾಡಿದ್ ಲಾಗ್ನ. ಇಲ್ಲಪ್ಪ ನಾನ್ ಖುಷಿ ಆಗಿಲ್ಲ, ನಂಗೆ ದುಃಖ ಆಗಿರುತ್ತೆ. ಇನ್ಮೇಲೆ ನೆಕ್ಸ್ಟ್ ಟೈಮ್ ಲಾಗಲ್ಲಿ ಬರ್ಬೇಕಾದ್ರೆ ಅಳ್ಕೊಂಬ, ನಾನು ಹೆಂಡತಿ ಆಫೀಸ್ಗೆ ಓದ್ಲಕ್ಕೊಂಡ್ರು ಅಂತ. ಬೇಜಾರಲ್ಲಿ ಬರ್ತೀನಿ ನಾನು ನೆಕ್ಸ್ಟ್ ಟೈಮ್ ಇಂದ. 14 ಇದು ಹೋಗುತ್ತೆ ಲಾಗ್ ಇವತ್ತು. ಅದಕ್ಕೆ ನಾನು ಕರೆಕ್ಟ್ ಆಗಿ ಹೇಳಿನಲ್ಲ ಇವತ್ತು. ಶೆಟ್ರೆ ಈ ಚಿಪ್ಸ್ ತಿನ್ಬೇಡಿ ಶೆಟ್ರೆ, ಕೊಡ್ತಾ ಕೇಳುತ್ತೆ. ಆಯ್ತಾ, ಬಾಯ್. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಇವಾಗ ಮುಗೀತು. ವಾಪಸ್ ಬ್ಯಾಕ್ ಟು ಗೂಡು, ನಮ್ಮ ನಾಡು, ನಮ್ಮ ರೂಮಿಗೆ ಹೋಗ್ತಾ. ಎಣ್ಣೆ ತೊಗೊಂಡೋಗ್ಬೇಕು, ಕೊಬ್ಬರಿ ಅಡುಗೆ ಮಾಡೋ ಎಣ್ಣೆ, ಸನ್ಫ್ಲವರ್ ಆಯಿಲ್. ಪುನೀತಣ್ಣಂಗೆ ಕಾಲ್ ಮಾಡಿ ಕೇಳಬೇಕು ಯಾವುದು ಸನ್ಫ್ಲವರ್ ಏನು ಅಂತ. ಅರ್ಧ ಲೀಟ್ರ್ ಸಾಕಲ್ಲ ಸನ್ಫ್ಲವರ್? ಓಕೆ. ಗಂಟೆ ಬಂದು 8:35. ಊಟ ಮಾಡಿ ಮಲ್ಗೋಣ ಅನ್ನೋಷ್ಟರಲ್ಲಿ ಒಂದು ಅಸೈನ್ಮೆಂಟ್ ಬಂದಿದೆ. ಏನು ಅಸೈನ್ಮೆಂಟು ಅಂದರೆ ತುಂಬ ದೊಡ್ಡ ಅಸೈನ್ಮೆಂಟು. ಏನು ಅಸೈನ್ಮೆಂಟ್ ಆಗುತ್ತೆ ಗೊತ್ತಾಗುತ್ತೆ ನೋಡಿ. ಅಸೈನ್ಮೆಂಟು ಏನಂದರೆ, ನಮ್ಮ ಶಿಜುಕಾ ಬರ್ತಾರೆ, ಅವ್ರ ಜೊತೆ ವಾಕಿಂಗ್ ಮಾಡೋದು. ಶಿಜುಕಾ, ನಾನು ನಿಂಗೆ ಶಿಜುಕಾ ಅಂತ ಹೆಸರು ಕೊಟ್ಟಿದ್ದಕ್ಕೂ ನೀನು ಪ್ಯಾಂಟ್ ಹಾಕೊಂಡ್ಬಂದಿರೋದಕ್ಕೂ. ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ, ಮಧುರ ಸುಮಧುರ, ಮತ್ತೆ ಭೇಟಿಯಾಗುವಂತ. ನಾನು ಹೊರಗೆ ಬರೋಷ್ಟೊತ್ತಿಗೆ ಬಿಟ್ಟು ಊಟ ಮಾಡ್ತಾ ಇದ್ದಾನೆ. ತಟ್ಟೆ ತೋರಿಸ್ತಿಲ್ಲ ಬಿಡು, ಇಷ್ಟೊಂದು ಊಟ ಮಾಡ್ತೀನಿ ತೋರಿಸ್ಬೇಡ್ರಿ ಅಂತವನೇ. ಇವನಿಗೆ ಹೊಟ್ಟೆ ನೋವು ಬಂದರೆ ಇಲ್ಲಿ ಎಷ್ಟು ವ್ಯೂಸ್ ಬರುತ್ತೋ ಅಷ್ಟು ಜನ ಹೊಟ್ಟೆ ನೋವು ಬರ್ಸಿದ್ರು ನಮ್ಮ ಪುನಿಗೆ ಅಂತ ಅರ್ಥ. ವ್ಯೂಸ್ ಅವರು ಬರ್ದೀವಿ ಈ ವಿಡಿಯೋಗೆ. ನಾನು ಊಟ ಮಾಡ್ತೀನಿ ಇವಾಗ, ಟೈಮ್ ಆಗಿದೆ. ಇವತ್ತು ಒಂದು ಅನಾಲಿಸಿಸ್ ಮಾಡಿದೆ ನಮ್ಮ ವಿಡಿಯೋನ. 6 ರಿಂದ 12 ಗಂಟೆ ಯಾವನು ನೋಡಿಲ್ಲ ಮಾರ್ನಿಂಗ್. ನೋಡೋದೇ ಇಲ್ಲ ಅಂತ ಯಾರು. ಅದಕ್ಕೆ ಇವಾಗ ಏನ್ ಮಾಡ್ಬೇಕಂದ್ರೆ, ಸಂಜೆ 4 ಮೇಲೆ ಚೆನ್ನಾಗಿ ನೋಡ್ತಾ ಇದಾರೆ. ಅದಕ್ಕೆ ಈಗ ಸಂಜೆ 4 ಮೇಲೆ ನಮ್ಮ ವಿಡಿಯೋಗಳನ್ನ ಹಾಕ್ಬೇಕು. ಜಿ ನನ್ನ ಮಗನೇ, ನೀನು 4 ಗಂಟೆಗೆ ಹಾಕಿದ್ರೆ ಅದು ಇಂಜಿನ್ ತೊಗೊಳಕ್ಕೆ 2 ಗಂಟೆ ಬೇಕು. 2 ಗಂಟೆ ಹಾಕಿದ್ರೆ ಸರಿ, ನೀನು 4 ಗಂಟೆಗೆ ನೋಡ್ತಾರೆ ಅಂದರೆ. ಹಂಗಾದ್ರೆ 2 ಗಂಟೆಗೆ ಹಾಕ್ಬೇಕಾ? 2 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು. ಜಾಸ್ತಿ ನೋಡಿರೋದು ಯಾವ ಟೈಮ್ ಗೊತ್ತಾ? 6 ರಿಂದ 9. ಜೋಕ್ಸ್ ಅಪಾರ್ಟ್, ಬಟ್ ನೀನು 2 ಗಂಟೆ ಹಾಕಿದ್ರೇ 4 ಗಂಟೆಗೆ ಅದು ಬರುತ್ತೆ. ಓಕೆ. ಈಗ 4 ಗಂಟೆಗೆ ಹಾಕಿದ ತಕ್ಷಣ ಒಂದು ಸರ್ಚ್ ಮಾಡೋದು 4 ಗಂಟೆಗೆ ಬರಲ್ಲ. ಅರ್ಥ ಆಗ್ತದೆ ಹೇಳ್ತಿರೋದು ನಿಮ್ಗೆ. ಯಾರಿಗಾರು ಯೂಟ್ಯೂಬಲ್ಲಿ ಎಷ್ಟೊತ್ತಿಗೆ ಹಾಕಿದ್ರೆ ಜಾಸ್ತಿ ಜನ ನೋಡ್ತಾರೆ ಅಂತ ಇದ್ರೆ ಕಮೆಂಟ್ ಮಾಡಿ. ಬಟ್ ಏನು ಅಂದರೆ, ಅಕಾರ್ಡಿಂಗ್ ಟು ನಮಗೆ ಬರುತ್ತೆ ಸ್ಟುಡಿಯೋದಲ್ಲಿ, ನಮಗೆ ವ್ಯೂವರ್ಸ್ ಯಾವಾಗ ನೋಡ್ತಾರೆ ಅಂತ ಅವಾಗಷ್ಟೇ ಬರೋದು, ನಮಗೆ ಬರೋದು. ಹಿಂಗೆ ಅಂದೆ ಅಲ್ಲ, ಅದನ್ನ ನೆಕ್ಕೊಂಬಿಡು. ಸೊ ಇವತ್ತಿಂದು ಇಷ್ಟೇ ಲಾಗು. ಇವತ್ತು ಓನ್ಲಿ ಈವ್ನಿಂಗ್ ಲಾಗ್. ಸಂಜೆ ಮೇಲೆ ಸ್ಟಾರ್ಟ್ ಮಾಡಿದ್ದು. ದೇವಸ್ಥಾನ ಹೋಗಿ ಬಂದೆ, ಒಳ್ಳೆ ಪ್ರಸಾದ ತಿಂದೆ. ಪ್ರಸಾದ ಫೋಟೋ ತೆಗೆದು ಮರ್ತ್ಬಿಟ್ಟೆ. ದೇವಸ್ಥಾನ ಚೆನ್ನಾಗಿದೆ, ಯಾರ್ಯಾರು ವಿಜಯನಗರದಲ್ಲಿದ್ದೀರೋ ಹೋಗಿ ನೋಡಿ. ಕೈಲಾಸೇಶ್ವರ ದೇವಸ್ಥಾನ, ಕೈಲಾಸನಾಥೇಶ್ವರ ಅಥವಾ ಕೈಲಾಸೇಶ್ವರ, ಫೋಟೋ ಹಾಕ್ತೀನಿ ನೋಡಿ. ಒಳ್ಳೆ ದೇವಸ್ಥಾನ. ಇನ್ನೊಂದೇನು ಅಂದರೆ, ಈ ದೇವಸ್ಥಾನ ಹೋಗೋರೆಲ್ಲ ಒಳ್ಳೆಯವರಲ್ಲ, ಅದಕ್ಕೊಂದು ಥಾಟ್ ಹಾಕ್ತೀನಿ ನೋಡಿ. ದೇವಸ್ಥಾನಕ್ಕೆ ಹೋದ ತಕ್ಷಣ ಒಳ್ಳೆಯರಾಗಲ್ಲ, ದೇವಸ್ಥಾನ ಹೋಗೋರೆಲ್ಲ ಒಳ್ಳೆಯವರಲ್ಲ. ಸೊ ಅದಕ್ಕೋಸ್ಕರ ಒಂದು ಥಾಟ್ ಹಾಕ್ತೀನಿ. ಸೊ ದೇವಸ್ಥಾನ ಹೋಗಿ ಬಂದು ನನ್ನ ಫ್ರೆಂಡ್ ಮನೆಗೆ ಹೋಗಿ, ಡೈಲಿ ವಿಸಿಟ್ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದು, ಆಯ್ತಳ್ಳ ನನ್ನ ಫ್ರೆಂಡ್ನ ಮೀಟಾಗಿ ಬರೋಷ್ಟೊತ್ತಿಗೆ ನಮ್ಮ ಶಿಜುಕವ್ರು ಮೆಸೇಜ್ ಹಾಕಿದ್ರು. ನಮ್ಮ ಶಿಜುಕವ್ರ ಜೊತೆ ಒಂದು ವಾಕ್ ಮಾಡಿ ವಾಪಸ್ ಬರೋಷ್ಟೊತ್ತಿಗೆ ಪುನಿಗೆ ಎಣ್ಣೆ ತಂದುಕೊಟ್ಟು
ಕುಕ್ಕಿಂಗ್ ಆಯಿಲ್ ತಂದೆ, ಅಡುಗೆ ಮಾಡ್ಯಾನೆ, ಒಳ್ಳೆ ಬೇಳೆ ಸಾರು, ಊಟ ಮಾಡಿ ಮಲಗೋದೀಗ. ಇನ್ನೊಂದೇನು ಖುಷಿ ವಿಷಯ ಅಂದರೆ ನಾಳೆ ಲಾಗ್ ಚೆನ್ನಾಗಿರುತ್ತೆ ನೋಡಿ. ನಾಳೆ ಲಾಗಲ್ಲಿ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದು ಅಂತ ನಾಳೆ ಲಾಗ್ ನೋಡೋರೆ ಗೊತ್ತಾಗುತ್ತೆ. ಸೊ ಲಾಗ್ ಇಲ್ಲಿ ನೋಡಬೇಕಲ್ವ. ಸೊ ಲಾಗ್ನ ಇಲ್ಲಿವರೆಗೂ ನೋಡಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಆಮೇಲೆ ಅಷ್ಟು ಮಾಡಿ. ಥ್ಯಾಂಕ್ ಯು, ಗುಡ್ ನೈಟ್.